ಅದು ದೊಡ್ಡ ಬೊಟ್ಟಮ್ಮನ್ ಹೆಸರು ಹೇಳಿದ ತಕ್ಷಣ ಜೀವ ಕೂಡ ಧೋ ಅಂತ ಅವಳ ಹೆಸರು ಹೇಳಕ್ ಟ್ರೈ ಮಾಡ್ದ. ನೋಡಿದ್ರ ಅಷ್ಟು ವಿಚಿತ್ರವಾಗಿದೆ ಆ ಒಂದ್ ಹೆಸರು. ಹೆಸರು ಹೇಗೆ ಇದ್ರು ಮನ್ಸ್ ಮಾತ್ರ ಒಳ್ಳೇದು. ನಿಮ್ಗೆ ಅವಳ ಬಗ್ಗೆ ಪೂರ್ತಿಯಾಗೇನು ಗೊತ್ತಿಲ್ಲಮ್ಮ. ಇಲ್ಲೇನ್ ನಡೀತಾ ಇದೆಯೋ, ಅವಳು ಇಲ್ಲಿಗೆ ಯಾಕೆ ಬಂದಿದ್ದಾಳೋ? ಹೌದು, ಎಲ್ಲಿದ್ದಾರೆ ಅವರು? ಡಮ್ಮು ಡಮ್ಮ ಬಾರಮ್ಮ ದೊಡ್ಡ ಬೊಟ್ಟಮ್ಮ. ಕರೆದ್ರೆ ಬರೋದಿಲ್ಲ ಡಮ್ಮಕ್ಕ, ನಾವೇ ಹೋಗಿ ಕರ್ಕೊಂಡ್ ಬರ್ಬೇಕು. ಅಂಬಾ ಶಿವಶಂಭೋ ನಡಿ. ಈ ಮುದ್ದು ಕೂಸನ್ನ ನೋಡೋಕ್ ಬರೋ ಆತುರದಲ್ಲಿ ನಾನ್ ಬಾರಮ್ಮ ದೊಡ್ಡ ಬೊಟ್ಟಮ್ಮ ಬಾ ಬಾ. ಅಯ್ಯಯ್ಯೋ, ನೋಟ್ ಹಾರೋಯ್ತಲ್ಲ. ಜೀವ ಮಗುಗ್ ಕೊಟ್ಟಿದ್ದ ದುಡ್ಡನ್ನ ಈಗ ಹುಡ್ಕಕ್ ಬೇರೆ ಹೋಗ್ಬೇಕೇನೋ. ನಥಿಂಗ್ ಟು ವರಿ. ನಾನೇ ಮತ್ತೇನಾಯ್ತು? ಇಲ್ಲ ಯಜಮಾನ್ರೆ, ನಂಗೆ ಯಾಕೋ ನಮ್ ರೂಮ್ ಆಚೆ ಓಡಾಡಿದ್ದು ಅತ್ತೆನೋ ಭಾವನೋ ಅಂತ ಅನ್ನಿಸ್ತಿಲ್ಲ. ಸೊ ಮನೆಗೆ ಕಳ್ಳರು ನುಗ್ಗಿದ್ದಾರೆ ಅಂತಿದ್ಯಾ ಅಲ್ವಾ? ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ನೈನಿ, ಹಾ, ಆ ಕಳ್ಳ ಅದು ಯಾರೋ ಮಕ್ಕಳನ್ನ ಎತ್ಕೊಂಡು ಹೋಗೋವನಾಗಿದ್ರೆ ಖಂಡಿತವಾಗ್ಲೂ ಗಾನವಿ ಗಾಯತ್ರಿನ ಅವ್ನಿಗೆ ಒಪ್ಪಿಸ್ಬಿಡ್ತೀನಿ. ಅದ್ಯಾಕೆ ಯಜಮಾನ್ರೆ? ಮಕ್ಕಳು ಮಾಡೋ ಗಲಾಟೆಗೆ ಅವನಿನ್ನ ಮಕ್ಕಳ ತಂಟೆಗೆ ಜೀವನದಲ್ಲೇ ಬರೋದಿಲ್ಲ. ಇನ್ನು ಎಷ್ಟೊತ್ತು ನೋಡ್ತಾ ಇರ್ತೀಯಾ? ಕಿತ್ಕೊಂಡ್ಬಿಡು. ನಾವ್ ಯಾರಿಗೂ ಹೇಳಲ್ಲ. ಶಿವಾರ್ಪಣೆ. ಬಾ 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 ಬಾ.
ಬಾ 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 ನಡಿ ನಡಿ. ನಡಿ ನಡಿ. ಯಾರು? ಯಾರದು? ನಡಿ ಬೇಗ. ಯಾರದು? ಯಾರದು? ಹಾ ಅಮ್ಮ, ನನ್ ಶಂಕನ ಯಾರೋ ತಗೊಂಡ್ ಹೋಗಿದಾರಮ್ಮ. ಕಳ್ಳ ಕಳ್ಳ ಕಳ್ಳ! ಅಯ್ಯೋ ನನ್ ಶಂಕ! ಕಳ್ಳ ಕಳ್ಳ ತುಂಬಾ ಹೊತ್ತಾಗಿದೆ, ಮಲ್ಕೋ. ಕಳ್ಳ ಕಳ್ಳ! ಯಾರೋ ನನ್ ಶಂಕ ಕದ್ದಿದ್ದಾರೆ. ಯಾರು? ಇನ್ಯಾರು? ಇಲ್ ನೋಡಿ, ಈ ನಂದೀಶನೇ. ಅವನ್ ಕುತ್ತಿಗೆಗೆ ಹಾಕೊಂಡಿದ್ದಾನೆ, ನೋಡಿದ್ರ? ಅವನ್ ತಗೊಳ್ಳೋದನ್ನ ಯಾರಾದ್ರೂ ನೋಡಿದ್ರಾ? ಅಯ್ಯೋ ಮಾಮ್, ಕಾರಣ ತಿಳ್ಕೊಳ್ದೆ ಹೊಡಿಯಕ್ ಹೋಗ್ಬಾರ್ದು. ಕಳ್ಳರು ಸಮಜಾಯಿಷಿ ಕೊಡ್ತಾರೆ ಹೊರತು ಕಾರಣ ಕೊಡಲ್ಲ ವಿಶಾಲ್. ಪಾಪ ನಮ್ ನಂದೀಶ ಅಂತವನಲ್ಲ ಅಂತ ಗೊತ್ತಿಲ್ವಾ ಅತ್ತೆ? ನೀನ್ ಅದೇ ಹೇಳ್ತೀಯ? ಇವ್ರನ್ನ ಕರ್ಕೊಂಡ್ ಬಂದಿರೋ ವಿಶಾಲಾಕ್ಷಿ ಕೂಡ ಕಳ್ಳಿನೇ. ಅಂಬಾ ಶಿವಶಂಭೋ, ನನ್ನನ್ನ ಏನಾದ್ರೂ ಬೈಕೋ, ಆದ್ರೆ ಅಮ್ಮನ್ನೇನಾದ್ರೂ ಬೈದ್ರೆ ಅಲ್ಲೋಲ ಕಲ್ಲೋಲನೆ. ನಾವ್ ಬರೋಕ್ಕೂ ಮೊದ್ಲೇ ದಮ್ಮಕ್ಕ ಮತ್ತೆ ನಂದೀಶನ್ ಜೊತೆ ಜೀವನು ಕೂಡ ಇದ್ದಾನೆ. ಅವನಿಗೇನೋ ಹೇಳ್ತಿಲ್ವೇ? ಅವನ್ ಕದೀತಿದ್ದನ್ನ ಕಣ್ಣಾರೆ ನೋಡ್ದೆ ಅಂತ ಜೀವನೇ ಸನ್ನೆ ಮಾಡಿ ಹೇಳಿದ್ನಲ್ಲ. ಅಲ್ಲ, ಆ ಶಂಕನ ನೀನ್ ಯಾಕೆ ತಗೊಂಡೆ? ಚೆನ್ನಾಗ್ ಕಾಣಿಸ್ತಾ ಇತ್ತು ಮಾತೆ. ಅದನ್ನ ತಗೊಂಡು ಕತ್ತಿಗೆ ಹಾಕೊಂಡು ಓಡಾಡ್ತಾ ಇದ್ದೆ. ಅದನ್ನ ಕತ್ತಿಗೆ ಹಾಕೊಳ್ಳೋದಿಕ್ಕೆ ನಿನ್ ಮನುಷ್ಯನ ಇಲ್ಲ ಎತ್ತ? ದನಾನೆ. ಅದಕ್ಕೆ ಬುದ್ಧಿ ಇಲ್ಲ ಅಂತ ಗೊತ್ತಾಗತ್ತೆ. ಎಕ್ಸ್ಕ್ಯೂಸ್ ಮೀ ಅತ್ತೆ, ಅವನೇನ್ ತಗೊಂಡು ಓಡ್ ಹೋಗಿಲ್ಲ, ಇಲ್ಲೇ ಇದ್ದಾನೆ. ಅಮಾಯಕರನ್ನ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡಕ್ ಹೋಗ್ಬೇಡಿ. ನಂದೀಶ, ಅದು ಬರೀ ಗುರುತಲ್ಲಮ್ಮ, ಜನ್ಮ ರೇಖೆಗಳಿಗೆ ಬುನಾದಿ ಅದು. ಸ್ವಲ್ಪ ವಿವರಿಸಿ ಹೇಳಿ ಸ್ವಾಮೀಜಿ. ದೊಡ್ಡಬೊಟ್ಟಮ್ಮ ನಮ್ಗೇನು ಹೇಳೇ ಇಲ್ಲ. ಅವಳ ಕೆಲ್ಸ ಎಷ್ಟು ಅಷ್ಟು ನೋಡ್ಕೊಂಡಿರ್ತಾಳೆ. ಚಿಕ್ಕ ಮಕ್ಕಳ ಅಂಗೈ ನೋಡಿ ಜಾತಕ ಹೇಳೋದು ಕಷ್ಟ. ರೇಖೆಗಳು ವಯಸ್ಸಾಗ್ದಿದ್ದಾಗೆ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ಜಾತಕ ನೋಡಬಾರ್ದು ಅಂತಾರೆ. ಆದ್ರೆ ದೊಡ್ಡ ಬೊಟ್ಟಮ್ಮನ ಕುತ್ತಿಗೆಯಲ್ಲಿರೋ ಶಂಕದಿಂದ ಚಿಕ್ಕ ಮಕ್ಕಳ ಅಂಗೈ ರೇಖೆಗಳನ್ನ ನೋಡಿ ಖಚಿತವಾಗಿ ಅವ್ರ ಭವಿಷ್ಯನ ನಿರ್ಧಾರ ಮಾಡಬಹುದು. ಆ ಶಂಕದಿಂದ
ಅಷ್ಟೊಂದು ಉಪಯೋಗ ಇದೆ ಅಂತ ಗೊತ್ತಿದ್ರು ಕೂಡ ಅದನ್ನು ಉಪಯೋಗಿಸ್ದೆ ಯಾಕೆ ಸುಮ್ಮನಾಗ್ಬಿಟ್ರೆ ನೀವು? ಜಾತಕ ಹೇಳೋರ್ ಜೀವನ ಅಷ್ಟೇನ್ ಚೆನ್ನಾಗಿರಲ್ಲಪ್ಪ. ವಯಸ್ಸಾಗ್ತಿದ್ ಹಾಗೆ ಎಲ್ಲ ಬಿಟ್ಬಿಟ್ಟೆ. ಬಂದು ಮನೆಗೆ ಒಕ್ಕರ್ಸಿದ್ರಲ್ಲ, ಇನ್ ನಿಮ್ ಲಕ್ಕು ಚೇಂಜ್ ಆಗತ್ತೆ. ನನ್ ಕೈ ನೋಡಿ ಜಾತಕ ಹೇಳಮ್ಮ. ನೀವು ಸೈಜಲ್ ಚಿಕ್ಕವ್ರಷ್ಟೇ, ವಯಸ್ಸಲ್ಲೇನಲ್ಲ. ಆ ಶಂಖನ ನಾವ್ ತಗೊಂಡ್ ಜಾತಕ ನೋಡ್ಬೋದಾ ಸ್ವಾಮೀಜಿ? ಹೇಳೋಕಾಗಲ್ಲ. ಆ ವಿದ್ಯೆ ಬೊಟ್ಟಮ್ಮನ ವಂಶಿಕರಿಗೆ ಮಾತ್ರ ಒಲಿಯೋದು. ಇವ್ರಿಗೆ ಯಾರು ಇಲ್ಲ ಅಂತ ಹೇಳಿದ್ರು ಸ್ವಾಮೀಜಿ. ಹಾಗಂತ ಹೇಳಿದ್ಲಾ? ಅಂದ್ರೆ ಇವ್ರ ಮನೆಯವರು ಇದ್ದು ಕೂಡ ಸುಳ್ಳು ಹೇಳ್ಕೊಂಡು ಇಲ್ಲಿಗೆ ಬಂದಿದಾರ? ಏಯ್, ಯಾರಿದ್ರು ಇಲ್ದೇ ಇದ್ರು ನಾವಿದೀವಿ ಅನ್ನೋ ನಂಬಿಕೆಯಿಂದ ಬಂದಿದ್ದಾಳೆ. 2 ತುತ್ತು ಹಾಕಿದ್ರೆ ತಿಂತಾಳೆ, ನಾವು ಹೇಳಿದ ಮಾತು ಕೇಳ್ತಾಳೆ. ಇಷ್ಟು ಮಾಡೋದಿಕ್ಕೆ ನೀವು 100 ಪ್ರಶ್ನೆ ಕೇಳಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಪರಿಹಾರ ಕೂಡ ಏನು ಹೇಳ್ದೆ ಹೊರಟೋದ್ರು. ಅದ್ಗೆ ಡ್ಯಾಡ್ ಜೀವಕ್ಕೆ ಅಪಾಯ ಇದ್ರೆ ನಿಮಗೆ ಮೊದಲೇ ಗೊತ್ತಾಗತ್ತಲ್ವಾ? ಅದ್ಗೆ ಅದೇ ಅರ್ಥ ಆಗ್ತಿಲ್ಲ ವಿಕ್ರಾಂತ್ ಅವ್ರೆ. ಯಾರಿಗೂ ಗೊತ್ತಾಗ್ದಂಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅದನ್ನ ಯಾರು ಗೆಸ್ ಮಾಡಕ್ ಆಗಲ್ವೇ? ಮಾವನ್ ಜೊತೆ ಒಂದ್ಸಲ ಮಾತಾಡಿ. ಯಾವ್ದರ ಬಗ್ಗೆ? ಯಾವ್ದಾದ್ರೂ ಲಾಭ ಕೊಡೋಂಥದ್ದು. ಆಸ್ತಿ ಪಾಸ್ತಿ ಯಾರಿಗೋ ಹೇಳ್ದೆ ಬಚ್ಚಿಟ್ಟಿರ್ಬೋದೇನೋ. ನಿಮ್ಮನ್ ಕಂಡ್ರ ಆಗದೆ ಇದ್ರು ನೀವು ಅವಳನ್ನ ಶತ್ರು ತರ ನೋಡಿದ್ರು ಕೂಡ ನಿಮ್ಮ ಅಂಗಲ್ಯನ್ ಕೂಡ ನಮ್ ನೈನಿನೇ ಕಾಪಾಡ್ತಾಳೆ. ಹೌದು ಅತ್ತಿಗೆ, ಹಾಸ್ ಎಷ್ಟು ನಂಬಿಕೆಯಿಂದ ಹೇಳ್ತಿದ್ದಳೋ ನಾನು ಕೂಡ ಅಷ್ಟೇ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ವೆರಿ ಗುಡ್. ಸೊ ನೈನಿ ಈ ಸಲ ನನ್ಗೆ ಒಳ್ಳೇದ್ ಮಾಡ್ತಾಳೆ ಅಂತ ಆಯ್ತು. ಇನ್ನೊಂದ್ ವಿಷಯ ಅತ್ತೆ, ನೀವ್ ಸುಮಂಗ್ಲಿಯಾಗೆ ಸಾಯ್ಬೋದು. ಅದೇ ಮಾಮ್, ಕೊಳ್ತೋಗಿರೋ ಬದ್ನೆಕಾಯಿ. ನೀವೇನಾದ್ರೂ ಮರ್ತ್ಬಿಟ್ರಾ ನಮ್ ನೈನಿ ಏನ್ ಹೇಳಿದ್ಲು ಅಂತ? ಒಬ್ಬ ಲೇಡಿ ಆದಷ್ಟು ಬೇಗ ಟಿಕೆಟ್ ತಗೋತಾಳೆ ಅಂತ ಹೇಳಿದ್ದಲ್ಲ, ಅದ್ ಯಾರೋ ಅಲ್ಲ ಹಸ್ಬೆಂಡು, ನಿಮ್ಮಮ್ಮನೇ ಇರ್ಬೋದು. ಬನ್ನಿ ದುರ್ದು ಆಂಟಿ, ಭಯದಲ್ಲಿ ಸ್ವಲ್ಪ ಹೊತ್ತು ಒದ್ದಾಡ್ಲಿ ಇವರಿಬ್ರು. ಬನ್ನಿ. ಏಯ್, ತಲೆ ಸರಿ ಇಲ್ದಿರೋಳು. ನೀವ್ ಅವನನ್ನ ಅಷ್ಟೊಂದು ಗಟ್ಟಿಯಾಗಿ ಎತ್ಕೋಬೇಡಿ. ಗೊತ್ತು ಬಿಡು. ಅನಂತ, ವಾಸುಕಿ, ಶೇಷ, ಪದ್ಮ, ಕಂಬಲ, ಕಾರ್ಕೋಟಕ, ಅಶ್ವಾವತಾರ, ಧೃತರಾಷ್ಟ್ರ, ಶಂಕಪಾಲ, ಕಲಿಯ, ತಕ್ಷಕ, ಪಿಂಗಳ, ಆಶ್ಲೇಷ ನಕ್ಷತ್ರಕ್ಕೆ ಆದಿಮೂರ್ತಿಯಾಗಿರೋ ಏ ಸರ್ಪರಾಜ, ಉಲುಚಿಯೇ ನಮಃ.
ಸ್ಮೈಲ್ ಕೊಡ್ತಿದ್ದಾರೆ ಅಂದ್ರೆ ನನ್ನ ಮಗನ ಭವಿಷ್ಯ ಚೆನ್ನಾಗಿದೆ ಅಂತಾನೆ. ಚೆನ್ನಾಗಿದ್ಯಪ್ಪ, ಭೋಜನ ಪ್ರಿಯ ಆಗ್ತಾನೆ. ಅಂದ್ರೆ ತಿಂಡಿ ಪೂತ. ಏಯ್, ವಿದ್ಯೆ ಇಲ್ದೆ ಹೋದ್ರು, ನಿಮ್ ಸಹಾಯ ಇಲ್ದೆ ಹೋದ್ರು ಒಳ್ಳೆ ಸ್ಥಾನಕ್ಕೆ ಹೋಗ್ತಾನೆ. ಅರ್ಥ ಆಯ್ತವಲ್ಲ ಬಾ. ನಿನ್ ಸಪೋರ್ಟ್ ಇಲ್ದಿದ್ರು ಕೂಡ ಬದ್ರಿ ತುಂಬಾ ಎತ್ತರಕ್ಕೆ ಬೆಳಿತಾನಂತೆ. ನನ್ ಮೊಮ್ಮಗ ಈ ಸಾಮ್ರಾಜ್ಯಕ್ಕೆ ರಾಜ ಆಗ್ತಾನೆ ವಿಶಾಲ್. ಒಳ್ಳೇದೇ ಅಲ್ವಾ ಮಾಮ್? ಇನ್ನೊಬ್ಬ ವಾರಸ್ದಾರ ಹುಟ್ಟಿದ್ರೆ ಹಾಸಿನಿಗ ನನಗೆ ಆಯ್ತು ಸುಮ್ನಿರು. ಜಾತಕ ನೋಡ್ಬೇಕಾದ್ರೆ ಕಾಮಿಡಿ ಮಾಡ್ಬೇಡ. ಹುಟ್ಟಿದ್ರೆ ಅವನು ಕೂಡ ಅಧಿಕಾರನ ಚಲಾಯಿಸ್ತಾನಮ್ಮ. ತಮಾಷೆಗಾದ್ರೂ ಅಷ್ಟೇ, ಕೇಳಕ್ ತುಂಬಾ ಚೆನ್ನಾಗಿದೆ. ಮಾವ, ಸುಮ್ಮನೆಗೆ ಬೇಜಾರಾಗ್ದಂಗ್ ಮಾತಾಡಿ. ಯಾರು ಯಾವುದನ್ನು ಹಾಗೆ ಸುಮ್ಮನೆ ಹೇಳಲ್ಲ, ತುಂಬಾ ಯೋಚಿಸೇ ಮಾತಾಡ್ತಾರೆ ಯಜಮಾನ್ರೆ. ಏನ್ ಯೋಚಿಸ್ತಾ ಇದ್ದೀರಾ ಮಾಮ್? ಓ, ನಿಮ್ಮ ಮೊಮ್ಮಗ ಬದ್ರಿನಾಥನ್ಗೆ ಯಾವ ಏಜಲ್ಲಿ ಪಟ್ಟಾಭಿಷೇಕ ಮಾಡಿಸ್ಬೇಕು ಅಂತನಾ? ಅವನಿಗೆ ಯಾಕೆ? ಅದೇನ್ ಮಾಮ್ ಅಷ್ಟೊಂದು ಈಸಿಯಾಗಿ ಹೇಳ್ತಿದ್ದೀರಾ? ದೊಡ್ಡ ಬಟ್ಟಮ್ಮ ಅಲ್ಲ, ನನ್ ಮಗ ನೀವ್ ಅನ್ಕೊಂಡಿರೋ ಹಾಗೆ ಈ ಮನೆಗೆ ರಾಜ್ಕುಮಾರ್ ಆಗ್ತಾನೆ ಅಂತ ಹೇಳಿದ್ರಲ್ಲ. ಏಯ್, ಮನೇಲಿ ಯಾವ್ದು ಎಲ್ಲಿದೆ ಅಂತ ಮನೆಯವ್ರಿಗಿಂತ ಕೆಲ್ಸದವ್ರಿಗೆ ಚೆನ್ನಾಗ್ ಗೊತ್ತಿರುತ್ತೆ. ಅಂದ ಮಾತ್ರಕ್ಕೆ ಅವರು ರಾಜರು ರಾಣಿಯರು ಆಗ ಹೋಗಲ್ಲ. ಮತ್ತಿನ್ನೇನಂತೀರ ಮಾಮ್? ನನ್ ಮಗ ಬದ್ರಿನಾಥ ಒಬ್ಬ ಒಳ್ಳೆ ಕೆಲ್ಸಗಾರ ಆಗ್ತಾನೆ ಅಂತಿದ್ದೀರಾ? ಛೇ, ನನ್ ರಕ್ತನ ಅಷ್ಟು ಕೆಳಮಟ್ಟದಲ್ಲಿ ಹೇಗ್ ನೋಡಕ್ಕಾಗತ್ತೋ? ದೊಡ್ಡ ಬೊಟ್ಟಮ್ಮ ಹೇಳಿದ ಹಾಗೆ ನನ್ ಮೊಮ್ಮಗನ್ ಭವಿಷ್ಯ ನಂದಾದೀಪದಂತೆ ಬೆಳಗ್ಬೇಕು ಅಂತಂದ್ರೆ ನಯನಿ ಫೋಟೋ ಮುಂದೆ ದೀಪ ಬೆಳಗ್ತಾನೆ ಇರಬೇಕು. ಅದ್ರಲ್ಲೇನಿದೆ ಮಾಮ್, ಒಂದ್ ಡಮ್ಮಿ ಸೈಜ್ ಫೋಟೋ ಮಾಡಿಸಿ ದೀಪ ಹಚ್ಚಿಡೋಣ. ಲೋ ಪೆದ್ ನನ್ ಮಗ್ನೆ, ನನ್ ಮಾತಿನ ಅರ್ಥ ಅದಲ್ಲ. ನಿನ್ ನಾದ್ನಿ ಶಾಶ್ವತವಾಗಿ ಕಣ್ಮುಚ್ಬೇಕು ಅಂತ ಹೇಳ್ತಿದಾರಪ್ಪ ನಿಮ್ಮಮ್ಮ. ಓ, ಅದು ಹಾಗ? ಆದ್ರೆ ಅದ್ ನನ್ ಕೈಲಾಗಲ್ಲ ಬಿಡಿ, ನಿಮ್ ಕೈಲಾಗತ್ತೆ. ಅದಕ್ಕೆ ಈಗ ನಿನ್ನನ್ನ ಕರ್ಸಿದ್ದು. ಹೇಳಿ ಅಮ್ಮ, ಏನ್ ಮಾಡ್ಬೇಕು ನಾನು? ಬದಲಾವಣೆ ಇಲ್ಲ. ನಯನಿನ್ ಬಿಟ್ರೆ ನಮ್ಗೆ ಬೇರೆ ತಡೆ ಇಲ್ಲ. ತೊಲಗಿಸ್ಬೇಕು ಅಂದ್ರೆ ಅವಳು ಗೋಡೆ ಅಲ್ಲ, ನಿಮ್ ಮಗನ್ ನೆರಳು ಯಾವಾಗ್ಲೂ ಇರುತ್ತೆ. ಹೌದು ಮಾಮ್, ಗಂಡ ಹೆಂಡತಿ ಇಬ್ರು ಯಾವಾಗ್ಲೂ ಜೊತೆಗೆ ಇರ್ತಾರೆ, ಲವ್ ಬರ್ಡ್ಸ್ ತರ. ನೈನಿ ಚಿಕ್ಕ ಹುಡುಗಿ ಆಗಿದ್ದಿದ್ರೆ ಅವಳ ಪ್ರಾಣ ಯಾವಾಗ ಹೋಗುತ್ತೆ ಅಂತ ಕೈ ನೋಡೆ ಹೇಳ್ಬಿಡ್ತಾ ಇದ್ದೆ. ನಮ್ಮ ಮಾಮ್ನು ಕೂಡ ಸ್ವಲ್ಪ ಹೊತ್ತು ಚಿಕ್ಕ ಮಗು ಅನ್ಕೊಂಡು ಅವ್ರ ಅಂಗೈನು ನೋಡು ಬಟ್ಟಮ್ಮ. ನಮ್ ದೊಡ್ಡಮ್ಮ ಗಾಯತ್ರಿ ದೇವಿ ನಾಡಿದ್ದು ನಯನಿ ಹುಟ್ಟುದಬ್ಬ ದಿನ ಬಂದು ಮಾಮ್ ಪ್ರಾಣನ ತೆಗಿತಾರ ಇಲ್ವೋ ಅಂತ ಒಂದ್ಸಲ ನೀವು ಕೈ ನೋಡಿ ಹೇಳಿ. ಏಯ್,
ಹೇಗ್ ಸಾಧ್ಯ? ಸಖಿ ಮಗು ಅಲ್ವಲ್ಲ? ಅವಳು ಕಿಡ್ಡು ಅಲ್ಲ, ಹೆಣ್ಣಂತೂ ಮೊದ್ಲು ಅವಳು ಅಲ್ವೇ ಅಲ್ಲ. ಆದ್ರೆ ಮಾಡ್ಬಾರದ್ ಕೆಲ್ಸ ಎಲ್ಲ ಮಾಡಕ್ ಹೊರಟಿದ್ದಾಳೆ ಆ ಸಖಿ ಈ ನಡುವೆ, ಗೊತ್ತಾ? ಏನ್ ಮಾತಾಡ್ತಿದ್ಯಾ ಅಂತ ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ಮಾಮ್, ಇನ್ಸ್ಪೆಕ್ಟರ್ ಕೂಡ ಕಾನ್ಫಿಡೆಂಟ್ ಆಗಿ ದೊಡ್ಡ ಬೊಟ್ಟಮ್ಮನ್ನ ಕೇಳಿದ್ರು. ಅವ್ರೇನಾದ್ರೂ ಹಿಂಟ್ ಕೊಡ್ತಾರ ನೋಡೋಣ. ಜಾತಕ ನೋಡ್ಬಾರ್ದು ಅಂತ ಇನ್ಸ್ಪೆಕ್ಟರ್ ಈಗ ತಾನೇ ಹೇಳಿ ಈಗ ಸಖಿ ಕೇಸ್ ವಿಷಯದಲ್ಲಿ ಕಾಪರೇಟ್ ಮಾಡಿ ಅಂತಿದ್ದಾರೆ. ಇದ್ಯಾವ ನ್ಯಾಯ? ಕೆಲವೊಂದ್ಸಲ ಅನುಮಾನ ಕೂಡ ನಿರ್ಧಾರನ ಬದಲಾಯಿಸುತ್ತೆ ತಿಲೋತ್ತಮ. ನೀನ್ ಹೇಳಮ್ಮ. ಯಾರ್ ಕಿವಿ ಮೇಲೆ ಶಂಕ ಇಡಕ್ ನೋಡ್ತೀಯಾ? ಇಲ್ಲಿ ಚಿಕ್ಕ ಮಕ್ಳು ಯಾರು ಇಲ್ಲ, ಅವ್ರ ಜಾತಕ ನೋಡೋ ಅವಶ್ಯಕತೆನೂ ಇಲ್ಲ ಈಗ. ಹೇಳೋ ದೊಡ್ಡಬಟ್ಟಮ್ಮ, ಇನ್ನ ಏನ್ ಯೋಚನೆ ಮಾಡ್ತಾ ಇದ್ಯಾ? ನಿಜ ಅಂತ ಅನ್ಕೊಳ್ಳೋದಿಲ್ಲ, ಯಾರ ಮೇಲೂ ಅನುಮಾನ ಪಡೋದಿಲ್ಲ. ಸುಮ್ನೆ ಕೇಳ್ತಾ ಇದ್ದೀನಿ ಅಂತ ಅನ್ಕೋ, ಹೇಳು ಪರವಾಗಿಲ್ಲ. ಈ ಮನೇಲಿ ಇರೋರು ಯಾರೋ ಅವಳನ್ನ ಕಿಡ್ನಾಪ್ ಮಾಡ್ಸಿದ್ದಾರೆ ಸರ್. ಯಾರದು? ಹಾ ಹೇಳಮ್ಮ, ಹೇಳು. ಹೆಸರು ಹೇಳು. ನೀವೆಲ್ಲ ಅನಾವಶ್ಯಕವಾಗಿ ಪಾಪ ಅವ್ರಿಗೆ ಪ್ರೆಷರ್ ಮಾಡ್ತಾ ಇದ್ದೀರಾ. ಇಂಥವನ್ನೆಲ್ಲ ನಂಬ್ಕೊಂಡು ನಾವೇ ಕಿತ್ತಾಡ್ಕೋಬಾರ್ದು. ಇನ್ಸ್ಪೆಕ್ಟ್ರೇ, ನಿಮ್ಗೆ ನಾವೆಲ್ಲ ರೀತಿಯ ಸಹಕರಿಸ್ತೀವಿ, ಯಾರೊಬ್ರು ಬಿಡ. ಇದೇ ನನಗಿಷ್ಟ ಆಗದೆ ಇರೋದು. ಒಳ್ಳೆ ಕೆಲಸ ಮಾಡಿದ್ರೆ ಎನ್ಕರೇಜ್ ಮಾಡೋದ್ ಬಿಟ್ಟು ಬೀದಿನ ಈ ತರ ಜಗಳ ಮಾಡ್ತಾರ ಹೇಳಿ? ಏಯ್, ಸಖಿನ್ ಕರ್ಕೊಂಡೋಗಿ ಏನೇ ಮಾಡಿಸ್ತಾರೆ? ಏನೋ ಒಂದ್ ಮಾಡ್ಸಿರ್ತಾರೆ. ಅವಳ ಕೈಲಿ ಹಿಟ್ ರುಬ್ಸಿ, ವಡೆ ಕರ್ಸಿ, ಬಾತ್ರೂಮ್ ಕ್ಲೀನ್ ಮಾಡ್ಸಿ, ಈ ತರ ವಿಧವಾದ ಕೆಲ್ಸ ಎಲ್ಲ ಅವಳ ಕೈಲಿ ಮಾಡ್ಸಿ ಅವಳ ದೇಹದಲ್ಲಿ ಉಳ್ಕೊಂಡಿರೋ ಅಷ್ಟೋ ಇಷ್ಟೋ ಕೊಬ್ಬನ ಕೂಡ ಕರಗಿಸ್ತಾರೆ. ಅವ್ರು ಯಾರು ಅಂತ ಗೊತ್ತಾದ್ರೆ ಪೊಲೀಸ್ ಕೇಸ್ ಆಗತ್ತೆ, ಗೊತ್ತಾ? ಅಬ್ಬಾ ಸ್ವಲ್ಪ ಇರಿ ಅತ್ತೆ, ನಿಮ್ ತರ ರಾಕ್ಷಸಿನ್ ಬಿಟ್ರೆ ಸಾರಿ ಸಖಿ ಅಂತ ಕೊಳ್ಳಿದೆವನ ಏನ್ ಮಾಡಿದ್ರು ಕೇಸ್ ಆಗಲ್ಲ. ಲಾ ಬುಕ್ ಅಲ್ಲೂ ಮೆನ್ಷನ್ ಆಗಿದೆ. ನೀನ್ ಯಾವಾಗ ಓದ್ದೆ? ಅಬ್ಬಾ ಚಿಕ್ಕಪ್ಪ ಅವ್ರಿಗೆ ಹೇಳಿ. ವಲ್ಲಭ, ಹಾಸಿನಿ ಅಮ್ಮ LLB ಮಾಡಿದಾಳಪ್ಪ. ಓಹೋ, ಅಂದ್ರೆ ಲಾನಾ? ನೀನ್ ಜಾಸ್ತಿ ಮಾತಾಡ್ಬೇಡವಲ್ಲಪ್ಪ, ನಿನಗೆ ಪ್ರಾಬ್ಲಮ್. ಯಾವ್ದೋ ಮೂಲೆಯಲ್ಲಿರೋ ಸಖಿ ಕೂಡ ಮಾತಾಡಿದ್ರೆ ಚೆನ್ನಾಗಿರತ್ತಲ್ವಾ ಅತ್ತೆ? ಯಾಕೆ? ಅವಳು ಕೂಡ ನನ್ ಗಂಡನ್ ತರ ಸಿಕ್ಕಾಕೊಂಡ್ಬಿಡ್ತಾಳಲ್ಲ ಆಂಟಿ. ಲಾಜಿಕ್ ಅಲ್ವಾ? ಸಿಟ್ಟು ಬರಸ್ಬೇಡ್ವೆ. ನಾಳೆನೋ ನಾಡಿದ್ದೋ ಸಖಿ ಕ್ಷೇಮವಾಗಿ ವಾಪಸ್ ಮನೆಗ್ ಬಂದ್ಲು ಅನ್ಕೋ, ಆಗ ಸ್ವೀಟ್ಸ್ ಹಂಚಿದ್ ನಿನ್ ಜೊತೆ ಒಂದ್ ಆಟ ಆಡ್ತಾಳೆ. ಒಂದೇ ಆಟ ಅಂದ್ರೆ ಬೋರ್ ಆಗುತ್ತೆ ಆಂಟಿ. ಅವಳ ಜೊತೆ 2-3 ಆಟನಾದ್ರೂ ಆಡ್ತೀನಿ. ಈ ಅಧಿಕ ಪ್ರಸಂಗಿ ಇಲ್ಲೇ ಮಾತಾಡ್ತಾ ನಿಂತಿದ್ರೆ ನನಗೆ ತಲೆ ಕೆಡುತ್ತೆ. ಕರ್ಕೊಂಡು ಹೋಗಿ. ನಡಿಯಮ್ಮ ನೀನು. ನೋಡೋಣ ಚಿಕ್ಕಪ್ಪ. ಏನ್ ನೋಡ್ತೀಯ ಬಾ. ನಾನ್ ತಂದಿರೋ ಸ್ವೀಟ್ಸ್ ನ ತಿಂದು ನನ್ ಗಂಡ ನನ್ನ ಅತ್ತೆಗೆ ಫಿಟ್ಸ್ ಬರತ್ತಾ ಇಲ್ವಾ ಅಂತ ನೋಡ್ಬೇಕು. ಇದ್ ತಗೊಳ್ಳಿ, ಇಟ್ಕೊಳ್ಳಿ. ಸ್ವಲ್ಪ ನೀವು ತಿನ್ನಿ ಆಯ್ತಾ? ತಿನ್ನಿ. ಏಯ್, ಅಂದ್ರೆ ಮಾಮ್, ಈ ಸ್ವೀಟ್ಸು
ತಿನ್ಬೇಕಾದ್ರೆ ಸಿಹಿ ಆಗಿರುತ್ತೆ, ಆದ್ರೆ ಆಮೇಲೆ ನೀನಿರಲ್ಲ. ಅದನ್ನ ಕೇಳಿಸ್ಕೊಳ್ಳೋದ್ರಿಂದ ಯಾರಿಗೂ ಬೇಜಾರಾಗಲ್ಲ, ಅದಕ್ಕೆ ಹೇಳ್ದೆ ಅತ್ತೆ. ಸರಿ ಬಿಡು ವಿಕ್ರಾಂತ್, ಯಾವ ಹೊತ್ತದಲ್ಲಿ ಯಾವ ಹಾವಿದೆ ಅಂತ ಯಾರಿಗ್ ಗೊತ್ತು? ಈಗ ಹಾವಿನ ವಿಷಯ ಎಲ್ಲ ಯಾಕೆ ಹೇಳಿ ಚಿಕ್ಕಪ್ಪ? ಇವಾಗಿದೆ ಮಜಾ. ಕೈ ನೋಡಮ್ಮ, ದೊಡ್ಡ ಬುಟ್ಟಮ್ಮ. ಗಾಯತ್ರಿ ಪುಟ್ಟಿ ಅಂಗೈ ತೋರಿಸಿ ಅವಳಿಗೆ. ಅಂಬಾ ಶಿವಶಂಭೋ. ಡಮ್ಮೋ ಡಮ್ಮ. ಅನಂತ, ವಾಸುಕಿ, ಶೇಷಂ, ಪದ್ಮನಾಭಂ, ಜಪಾಬಲ, ಶಂಕಪಾಲ, ಧೃತರಾಷ್ಟ್ರ, ತಕ್ಷಕಂ, ಕಲ್ಯಂ ತದಾತ್, ಸರ್ಪದರ್ಶನ ಕಾಲೇ ವಾ ಪೂಜ ಕಾಲೇ ಚ ಪಟೇದ್, ತಸ್ಯ ವಿಷಭಯಂ ನಾಸ್ತಿ, ಸರ್ವತ್ರ ವಿಜಯೀ ಭವೇತ್. ಇವಾಗ ಸ್ಮೈಲ್ ಕೊಡ್ತಾಳೆ ನೋಡು. ಆದಷ್ಟು ಬೇಗ ನಿನ್ ಮಗಳಾಗಿ ಹುಟ್ಟಿ ನಿನ್ನ ನನ್ನ ಅಪ್ಪ ಅಂತ ಕರಿತೀನಿ.